ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿಕೊಟ್ಟಂಥ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಯಾಕೆ ಗೊತ್ತಾ? ಅನೇಕರು ಈ ದಿನವನ್ನು ಕಾಣಲಾರದೆ ಹೋಗಿದ್ದಾರೆ. ಇನ್ನು ಅನೇಕರು ಬದುಕಿದಾಗ್ಯೂ ಅನೇಕ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಮರಣದ ಹಾಸಿಗೆಯಲ್ಲಿ ನಲೆದಾಡುತ್ತಾ ಕೊರಗುತ್ತಾ ಬದುಕ್ತಾ ಇದ್ದಾರೆ. ನಾವು ನೋಡುವಾಗ ಅನೇಕರು ನಿದ್ರೆಯಲ್ಲಿ ಪ್ರಾಣ ಕಳ್ಕೊಂಡವ್ರು ಎಷ್ಟೋ ಜನ, ಹೌದಲ್ವಾ? ಆದರೆ ನಮ್ಮೆಲ್ಲರ ಮೇಲೆ ದೇವರು ತನ್ನ ಕೃಪೆಯನ್ನು ಸುರಿಸಿ ತನ್ನ ಅತ್ಯಧಿಕವಾದ ಪ್ರೀತಿಯ ನಿಮಿತ್ತವಾಗಿ ಈ ದಿನ ಬದುಕುಳಿಸಿದ್ದಾರೆ. ಈ ವರ್ಷವೆಲ್ಲ ನಮ್ಮನ್ನು ಕಾದು ಕಾಪಾಡ್ತಾ ಇದ್ದಾರೆ. 11 ತಿಂಗಳು ಕಾದು ಕಾಪಾಡಿದ್ದಾರೆ. ಈ 12ನೇ ತಿಂಗಳಲ್ಲಿ ನಮ್ಮನ್ನು ಸಜೀವವಾಗಿ ನಿಲ್ಲಿಸಂಥ ಆ ದೇವಾದಿ ದೇವರಿಗೆ ನಾವೆಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಕೂಡ ಸಾಲೋದಿಲ್ಲ. ಹಲ್ಲೆಲೂಯಾ. ಪ್ರತಿಯೊಂದು ವಿಚಾರದಲ್ಲಿ ದೇವರು ನಮಗೆ ಸಹಾಯಕರಾಗಿದ್ದಾರೆ. ಅದೇ ರೀತಿ ಈ ದಿನವೂ ಕೂಡ ಕಳೆದ ರಾತ್ರಿಯೆಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಈ ಮುಂಜಾನೆಗೆ ದೇವರ ಒಂದು ಪ್ರಸನ್ನತೆಯನ್ನು ಅನುಭವಿಸುವವರಾಗಿ ಈ ದಿನವನ್ನು ಪ್ರಾರಂಭಿಸಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಹಾಗಿದ್ರೆ ಈ ದಿನ ಪ್ರಾರಂಭಿಸಲಿಕ್ಕೆ ದೇವರು ನಮಗೆ ಒದಗಿಸಿಕೊಟ್ಟಂಥದ್ದನ್ನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 86ನೇ ಕೀರ್ತನೆ 6ನೇ ವಚನ. ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನನ್ನ ವಿಜ್ಞಾಪನೆಗಳ ಶಬ್ದವನ್ನು ಲಾಲಿಸು. ಆಮೇನ್. ಮನುಷ್ಯರಿಗೆ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯರು ಕೇಳಿಸಿದಾಗ್ಯೂ ಕೇಳಿಸಿಕೊಡದ ರೀತಿಯಲ್ಲಿ ಇರ್ತಾರೆ. ಅದರ ಜೀವ ಸ್ವರೂಪನಾದಂಥ ದೇವರ ಸಮ್ಮುಖಕ್ಕೆ ಬಂದಾಗ ಭಕ್ತನು ಹೇಳ್ತಾ ಇದ್ದಾನೆ, ಯೆಹೋವನೇ, ಪರಲೋಕದಲ್ಲಿ ಆಸನಾರೂಢನಾದಂಥ ನನ್ನ ಪರಲೋಕ ತಂದೆಯೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು ಸ್ವಾಮಿ, ನನ್ನ ಶಬ್ದವನ್ನು ಕೇಳಪ್ಪ. ಆತನು ಕೇಳಿಸಿಕೊಂಡರೆ ಸಾಕು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ. ಆಮೇನ್. ಮನುಷ್ಯರಿಗೆ ನಾವು ಹೇಳಿದ್ದು ಕೇಳಿಸಿಕೊಂಡಿದ್ದು ಒಂದು ಕೇಳಿಸ್ಕೊಂಡ್ರೆ ಮತ್ತೊಂದನ್ನು ಹೇಳ್ಬೋದು, ಮತ್ತೊಂದು ಪ್ರತ್ಯುತ್ತರವಾಗಿ ಕೊಡ್ಬೋದು, ಬೇರೆ ರೀತಿಯನ್ನೇ ಅರ್ಥ ಮಾಡಿಕೊಳ್ಬೋದು. ನನ್ನ ಜೀವ ಸ್ವರೂಪನ ದೃಷ್ಟಿಯಲ್ಲಿ ನಾವು ಆತನ ಸನ್ನಿಧಾನದಲ್ಲಿ ಬಂದು ಆತನ ಮುಂದೆ ಆತನ ಪಾದ ಸನ್ನಿಧಿಯಲ್ಲಿ ನಾವು ದೇವರ ಒಂದು ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಭಕ್ತನು ಹೇಳ್ತಿದ್ದಾನಪ್ಪ, ಮನುಷ್ಯರು ಏನೇನೆಲ್ಲ ಕೇಳಿಸಿಕೊಳ್ತಾರೆ ಅದು ವ್ಯರ್ಥವೇ. ನನ್ನ ಶಬ್ದವನ್ನು ನೀನು ಕೇಳಿದ್ರೆ ಸಾಕು, ನನ್ನ ಪ್ರಾರ್ಥನೆಗೆ ನೀನು ಕಿವಿಗೊಟ್ರೆ ಸಾಕು, ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಸ್ವಾಮಿ. ನನ್ನ ಜೀವನ ಒಂದು ಅತ್ಯುನ್ನತವಾಗುತ್ತೆ, ಜೀವನವಾಗಿ ಬದಲಾಗುತ್ತೆ. ಆಮೇಲೆ ಮನುಷ್ಯರು ಕೇಳಿಸಿಕೊಳ್ಬೇಕು ನಮ್ಮ ವೇದನೆ, ನಮ್ಮ ದುಃಖ, ನಮಗೇನೋ ಒಂದು ದಯೆ ದೊರಕಬೇಕು ಮನುಷ್ಯರದು ಎಂಬುದಾಗಿ ನಾವು ಆಸೆ ಪಟ್ಟರೆ ಅದು ವ್ಯರ್ಥ, ಅದು ವ್ಯರ್ಥ ಪ್ರಿಯರೇ. ಹೌದು, ದೇವರು ಒಬ್ಬರು ಕೇಳಿಸಿಕೊಂಡ್ರೆ ಸಾಕು ನಮ್ಮ ಒಂದು ಪ್ರಾರ್ಥನೆ, ನಮ್ಮ ಅಳುಲುವಿಕೆ, ನಮ್ಮ ಮೊರೆ. ಆತನು ನಮ್ಮ ಶಬ್ದವನ್ನು ಆಲಿಸಿದ್ರೆ ಸಾಕು, ಎಂಥ ಕಾರ್ಯವನ್ನಾದರೂ ಮಾಡ್ತಾರೆ ಆ ಒಂದು ಪರಿಸ್ಥಿತಿ ನಮ್ಮನ್ನು ಹೊರತರಲಿಕ್ಕೆ. ಅದಕ್ಕಾಗಿ ಭಕ್ತರು ದೇವರ ಸನ್ನಿಧಾನಕ್ಕೆ ಬರ್ತಾರೆ. ಮನುಷ್ಯರ ಸಂಗಡಲೋ, ರಾಜ್ಯದ ಸಂಗಡಲೋ, ಮತ್ತೊಬ್ಬರ ಸಂಗಡಲೋ ಹೋಗ್ತಾ ಇಲ್ಲ. ನನ್ನ ಮಾತನ್ನು ಕೇಳಿಸ್ರಿ, ಸ್ವಲ್ಪ ಕೇಳಿಸ್ಕೊಳ್ರಿ ಅಂತ ಹೇಳಿ ದೇವರ ಸಮ್ಮುಖಕ್ಕೆ ಬಂದು ದೇವರಲ್ಲಿ ಮೊರೆ ಇಡ್ತಾನಪ್ಪ, ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನನ್ನ ಶಬ್ದವನ್ನು ಲಾಲಿಸಿ. ನಿನ್ನ ಒಂದು ಮಾತು ಸಾಕು, ನಿನ್ನ ಒಂದು ಕೇಳಿಸಿಕೊಳ್ಳುವಿಕೆ ಸಾಕು, ನಿನ್ನ ಒಂದು ನೋಟ ಸಾಕಪ್ಪ ನನ್ನ ಜೀವನ ಬದಲಾಗಲಿಕ್ಕೆ, ನನ್ನ ಪರಿಸ್ಥಿತಿಗಳು ತಾರುಮಾರಾಗಲಿಕ್ಕೆ. ಆಮೇನ್. ಎಷ್ಟು ಜನ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ದೇವರ ಸಮ್ಮುಖದಲ್ಲಿ, ದೇವರ ಪ್ರಸನ್ನತೆಯನ್ನು ಬಯಸುತ್ತಾ, ಅಪ್ಪ ನೀನೊಬ್ಬನ್ನು ಕೇಳಿಸಿಕೊಂಡ್ರೆ ಸಾಕಪ್ಪ, ನನ್ನ ಪರಿಸ್ಥಿತಿ ನಿನಗೊಬ್ಬರಿಗೆ ಅರ್ಥ ಆದರೆ ಸಾಕಪ್ಪ, ಯಾಕೆಂದರೆ ಬದಲಾಯಿಸುವಂಥದ್ದು ನೀನು ಮಾತ್ರವೇ. ಆಮೇನ್. ಆ ನಾಡು ಯೆಹೋಶುವನು ಒಂದು ಪ್ರಾರ್ಥನೆ ಮಾಡಿದ್ರು, ಸೂರ್ಯ ಚಂದ್ರನನ್ನು ನಿಲ್ಲಿಸಿದಂಥ ದೇವರು ಆ ಶಬ್ದವನ್ನು ಕೇಳಿಸಿಕೊಂಡ್ರು. ಹಲ್ಲೆಲೂಯಾ. ಹೌದು, ಯೇಸು ಕ್ರಿಸ್ತರು ಒಂದು ಪರಲೋಕದ ತಂದೆಗೆ ಪ್ರಾರ್ಥನೆ ಮಾಡಿದ್ರು. ಪರಲೋಕದ ತಂದೆ ಪ್ರಾರ್ಥನೆಯನ್ನು ಕೇಳಿಸಿಕೊಂಡ್ರು. 2 ಮೀನು 5 ರೊಟ್ಟಿಯನ್ನು 5,000 ಜನರಿಗೆ ಹಂಚುವಂತೆ ಮಾಡಿದ್ರು.
ಅಂಥ ಅದ್ಭುತವನ್ನು ಮಾಡುವಂಥ ದೇವರು. ಹಾಗಿದ್ರೆ ನಾವು ಯಾರ ಬಳಿಗೆ ಹೋಗ್ತಾ ಇದ್ದೇವೆ? ಯಾರ ಸಿಂಪತಿಯನ್ನು ಪಡಲಿಕ್ಕೆ ಹೋಗ್ತಾ ಇದ್ದೇವೆ? ಯಾರ ಒಂದು ಧೈರ್ಯ ನಮಗೆ ಬೇಕೆಂಬುದಾಗಿ ನಾವು ನೆನೆಸ್ತಾ ಇದ್ದೇವೆ? ಮನುಷ್ಯರದ, ಅಧಿಕಾರಿಗಳದ, ಕುಟುಂಬಸ್ಥರದ ಅಥವಾ ಸ್ನೇಹಿತರದ? ದೇವರದ? ಜ್ಞಾಪಿಸಿಕೊಳ್ಳೋಣ. ನಾನು ಒಂದು ಮಾತು ಕೇಳಿಸ್ಕೊಂಡ್ರೆ ಸಾಕಪ್ಪ ಅಂತ ಮನುಷ್ಯರ ಹತ್ರ ಬೇಡ್ತಾ ಇದ್ದೀವಾ? ಇಲ್ಲ ಪ್ರಿಯರೇ, ಅವರು ಕೇಳಿಸಿಕೊಂಡ್ರು ಮತ್ತೊಂದು ರೀತಿಯಾಗಿ ಅರ್ಥ ಮಾಡಿಕೊಳ್ಬೋದು. ನನ್ನ ಜೀವ ಸ್ವರೂಪರ ಬಳಿಗೆ ಬಂದು ಕಣ್ಣೀರು ಸುರಿಸಿ ನೀನು ಬೇಡಿಕೊಳ್ಳೋದೇ ಆದರೆ ನೀನು ಊಹಿಸುವುದಕ್ಕಿಂತ ಅತ್ಯಧಿಕವಾಗಿ ಕಾರ್ಯವನ್ನು ಮಾಡ್ತಾರೆ. ಆಮೇಲೆ ಏನು ಕಾರ್ಯ ನಡಿಬೇಕೆಂಬುದಾಗಿ ನೀನು ಆಸೆ ಪಡ್ತಿದ್ಯೋ, 12ನೇ ತಿಂಗಳು ಕೊನೆಯ ಈ ತಿಂಗಳಲ್ಲಿ, ವರ್ಷದ ಕೊನೆಯ ತಿಂಗಳಲ್ಲಿ ದೇವರು ನೆರವೇರಿಸಲಿಕ್ಕೆ ಶಕ್ತ. ನೀನು ನಂಬ್ತಾ ಇದೆಯಾ? ನೀನು ನಿಜವಾಗಿಯೂ ಯಥಾರ್ಥವಾಗಿ ನೀವು ಪ್ರಾರ್ಥನೆ ಮಾಡೋದರೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರ್ತಾರೆ ದೇವರು. ನಿನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಅಸಾಧ್ಯವೂ ಕೂಡ ಸಾಧ್ಯವಾಗಿ ಮಾಡ್ತಾರೆ. ಆಮೇಲೆ ದೇವರ ಸಮ್ಮುಖಕ್ಕೆ ಬನ್ನಿ, ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳು. ಖಂಡಿತವಾಗಿಯೂ ನಿಮಗೆ ಸಂತೋಷಕರವಾದ ದಿನಗಳನ್ನು ಒದಗಿಸಿಕೊಡ್ತಾರೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಅಪ್ಪ ನಿನಗೆ ಸ್ತೋತ್ರ. ಜೀವ ಸ್ವರೂಪನೇ ನಿನಗೆ ವಂದನೆ. ಅಪ್ಪ, ಭಕ್ತನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ನನ್ನ ಸನ್ನಿಧಾನದಲ್ಲಿ ಯಾರೆಲ್ಲ ಮುಂಜಾನೆಯೇ ಪ್ರಾರ್ಥಿಸ್ತಾ ಇದ್ದಾರೋ ಅವರ ಪರಿಸ್ಥಿತಿಗಳ ಮೂಲಕ ನನ್ನ ಶಬ್ದವನ್ನು ಲಾಲಿಸಪ್ಪ. ನನ್ನ ಪ್ರಾರ್ಥನೆಗೆ ಕಿವಿಗೊಡುವುದಾಗಿ ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಯನ್ನು ಲಾಲಿಸಿ ಕೇಳಿಸಿಕೊಂಡು ಕರ್ತನ ಅದಕ್ಕೆ ಸದುತ್ತರವನ್ನು ಅಪ್ಪ ಅವರು ಅಂದುಕೊಂಡದ ರೀತಿಯಲ್ಲಿ ಒದಗಿಸಿಕೊಡುವುದಾಗಿ ನನ್ನ ಸಂಧಾನದಲ್ಲಿ ಬೇಡ್ತಾ ಇದ್ದಾರೆ. ಈ ವಾಗ್ದಾನ ಮೂಲಕ ನಮ್ಮೆಲ್ಲರೂ ನೀನು ಆಶ್ವಾಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.